ಕೊಪ್ಪಳ ಜಿಲ್ಲೆಯಲ್ಲೂ ಕೂಡ ಮಳೆ ಆರ್ಭಟ ಮುಂದುವರಿತಾ ಇದೆ. ಗುಂಡೂರು ಗ್ರಾಮದಲ್ಲಿ ತುಂಬಿ ಹರಿತಾ ಇದೆ ಹಳ್ಳ ಕೊಳ್ಳ. ಬ್ರಿಡ್ಜ್ ಮುಳುಗಡೆಗೆ ಇನ್ನೇನು ಕೆಲವೇ ಅಡಿಗಳು ಮಾತ್ರ ಬಾಕಿ ಇದೆ. ಲಕ್ಷ್ಮಿ ಕ್ಯಾಂಪ್ ಗುಂಡೂರು ರಸ್ತೆ ಸಂಪರ್ಕ ಸೇತುವೆ ಮುಳುಗಡೆಯಾಗುವ ಹಂತಕ್ಕೆ ಬಂದಿದೆ. ಮಳೆ ಆರಂಭ ಈಗಿನ್ನೂ ಆಗ್ತಾ ಇದೆ, ಆದರೆ ಮಳೆಯ ಅವಾಂತರಗಳು ಮಾತ್ರ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕಾಣಸಿಗ್ತಾ ಇದೆ. ತುಂಬಿ ಹರಿಯುವ ಹಳ್ಳ, ಇಡೀ ರೈತ ಸಂಕುಲ ಖುಷಿಯಿಂದ ಇದನ್ನು ಸ್ವಾಗತ ಮಾಡಿದೆ. ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ, ಇದು ಗುಂಡೂರು ಹಳ್ಳ, ಗುಂಡೂರು ಲಕ್ಷ್ಮಿ ಕ್ಯಾಂಪ್ ಹಳ್ಳ. ಇದು ಹಳ್ಳ ಅಂದರೆ ಚಿಕ್ಕದಾಗೇನೂ ಇಲ್ಲ, ಬಹಳ ದೊಡ್ಡದಾಗಿದೆ. ಒಂದು ರೀತಿ ನದಿ ರೀತಿಯಲ್ಲೇ ಕಾಣಿಸ್ಕೊಳ್ಳುತ್ತೆ. ಚಿಕ್ಕ ಪುಟ್ಟ ನದಿಗಳಿಗೆ ಹೋಲಿಕೆ ಮಾಡಿದ್ರೆ, ಅಂದರೆ ನದಿಗಳು ಕಾಣಿಸೋ ರೀತಿಯಲ್ಲೇ ಕಾಣಿಸುತ್ತೆ. ಬಹಳ ದೊಡ್ಡ ಮಟ್ಟಕ್ಕಿದೆ ಇದು. ಈ ಹಳ್ಳ ತುಂಬಿ ಹರಿತಾ ಇದೆ. ಇಡೀ ಗ್ರಾಮಸ್ಥರು ಅತ್ಯಂತ ಖುಷಿಯಿಂದ ಆ ಬ್ರಿಡ್ಜ್ ಮೇಲೆ ಬಂದು ನೋಡ್ತಾ ಇದ್ದಾರೆ, ಈ ಹಳ್ಳ ತುಂಬಿದೆ ಅಂತ ಹೇಳಿ. ಇನ್ನು ಹರಿಯುವ ನೀರಿಗೆ ಕೊಚ್ಚಿಕೊಂಡು ಬಂದಿರುವಂಥ ಕೆಲ ಕಸ ಕಡ್ಡಿಗಳು ಅಥವಾ ಜಾಲಿ ಮುಳ್ಳು ಕಂಟೆಗಳೆಲ್ಲವೂ ಕೂಡ ಒಂದು ಕಡೆ ಶೇಖರಣೆ ಆಗ್ತಾ ಇದೆ. ಒಂದು ವಿಶಾಲವಾಗಿ ಹರಿತಾ ಇರುವಂಥ ಹಳ್ಳವನ್ನು ನೋಡಿ ಅಲ್ಲಿನ ಜನ ಭಾಳ ಖುಷಿಯಿಂದ ಗಮನಿಸ್ತಾ ಇದ್ದಾರೆ. ನಮ್ಮ ಊರಿಗೆ ಮಳೆ ಬಂದ್ರೇ ರೈತ ಸಂಕುಲ ಅತ್ಯಂತ ಖುಷಿಯಾಗಿರ್ಲಿಕ್ಕೆ ಸಾಧ್ಯ. ಹೀಗಾಗಿ ಮಳೆ ಬಂದಿದೆ, ರೈತರ ಮೊಗದಲ್ಲಿ ಖುಷಿ ತಂದಿದೆ. ಇನ್ನೇನು ಕೆಲವೇ ಅಡಿ ಬಂದುಬಿಟ್ರೆ ಈ ಬ್ರಿಡ್ಜ್ ಕೂಡ ಓವರ್ಫ್ಲೋ ಆಗುತ್ತೆ. ಮೋಸ್ಟ್ಲಿ ಗುಂಡೂರು ಹಾಗೂ ಲಕ್ಷ್ಮಿ ಕ್ಯಾಂಪ್ ಏನಿದೆ ಆ ಊರಿನ ರಸ್ತೆ ಸಂಪರ್ಕ ಕಡಿತಗೊಳ್ಳುತ್ತೆ. ಇನ್ನು ಒಂದು ಮಳೆ ಎರಡು ಮಳೆ ಆದರೆ ಸಾಕು ಅನಿಸುತ್ತೆ, ಈ ರೋಡ್ ಬಂದಾಗುತ್ತೆ, ರಸ್ತೆ ಸಂಪರ್ಕ ಕಡಿತವಾಗುತ್ತೆ. ಆ ಕಡೆ ಊರೇ ಬೇರೆ, ಈ ಕಡೆ ಊರೇ ಬೇರೆ, ಹಾಗಾಗ್ಬಿಡುತ್ತೆ.